ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನನ್ನ ತರಗತಿಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವಿವತ್ತು 6ರಿಂದ 10ನೇ ತರಗತಿವರೆಗಿನ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಬರೋಣ. 381ನೇ ಪ್ರಶ್ನೆ, ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳು ಯಾವ ನದಿಯಿಂದ ನಿರ್ಮಾಣಗೊಂಡಿವೆ? ಇದಕ್ಕೆ ಸರಿಯಾದ ಉತ್ತರ ಕಾವೇರಿ ನದಿ. ಇವೆರಡು ಜಲಪಾತಗಳು ಯಾವ ನದಿಯಿಂದ ನಿರ್ಮಾಣಗೊಂಡಿವೆ ಅಂದರೆ ಕಾವೇರಿ ನದಿಯಿಂದ ನಿರ್ಮಾಣಗೊಂಡಿವೆ. ನೆಕ್ಸ್ಟ್, ಫೆಲಸೈಟ್ ಅದಿರು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಮೈಸೂರು. ನೋಡಿ ಫ್ರೆಂಡ್ಸ್, ಈ ಫೆಲಸೈಟ್ ಎಂಬ ಅದಿರು ಕೇವಲ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಕಂಡುಬರುತ್ತೆ. ಮೈಸೂರು ಬಿಟ್ಟು ಬೇರೆ ಜಿಲ್ಲೆಯಲ್ಲಿ ಈ ಅದಿರು ಕಂಡುಬರುವುದಿಲ್ಲ. ಮಲೆಕುಡಿಯರು ಬುಡಕಟ್ಟು ಜನಾಂಗ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಕೊಡಗು. ನೋಡಿ ಫ್ರೆಂಡ್ಸ್, ಕುಡಿಯರು ಎಂಬ ಬುಡಕಟ್ಟು ಜನಾಂಗ ಇವರು ಎಲ್ಲಿ ಕಂಡುಬರ್ತಾರಪ್ಪ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಕಂಡುಬರ್ತಾರೆ. ಮತ್ತು ಇನ್ನೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಯಾವ ಜಿಲ್ಲೆ? ದಕ್ಷಿಣ ಕನ್ನಡ. ಈ ಎರಡು ಜಿಲ್ಲೆಗಳಲ್ಲಿ ಈ ಮಲೆಕುಡಿಯರು ಎಂಬ ಬುಡಕಟ್ಟು ಜನಾಂಗ ಕಂಡುಬರುತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಬುಡಕಟ್ಟು ಸಮುದಾಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಜೇನು ಕುರುಬರು. ನೋಡಿ ಫ್ರೆಂಡ್ಸ್, ಜೇನು ಕುರುಬರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ಬುಡಕಟ್ಟು ಸಮುದಾಯವಾಗಿದೆ. ಮತ್ತು ಬೇರೆ ಬೇರೆ ಜನರು ಬುಡಕಟ್ಟು ಜನರು ಯಾವ್ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾರೆ ಅಂತ ನೋಡ್ತಾ ಬರೋದಾದರೆ ಕೊರಗ ಅಂತಿದೆ ಒಂದು. ಈ ಕೊರಗ ಬುಡಕಟ್ಟು ಜನಾಂಗ ಯಾವ ಜಿಲ್ಲೆಯಲ್ಲಪ್ಪ ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ. ಈ ಕೊರಗನ್ನು ಬುಡಕಟ್ಟು ಜನಾಂಗ ಇದೆಯಲ್ಲ, ಇದು ಅತಿ ಹಿಂದುಳಿದ ಒಂದು ಸಮುದಾಯ. ಅದೇ ರೀತಿಯಾಗಿ ಸೋಲಿಗರು ಅಂತ ಬರ್ತಾರೆ. ಯಾವುದು? ಇಲ್ಲೇ ಇದ್ದಾರೆ ನೋಡಿ, ಸೋಲಿಗರು. ಇವರು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತಾರಪ್ಪ ಅಂದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರ್ತಾರೆ. ನೆಕ್ಸ್ಟ್, ಈ ಜೇನು ಕುರುಬರು ಕಂಡುಬರೋದು ಮೈಸೂರು ಮತ್ತು ಚಾಮರಾಜನಗರ. ಎಲ್ಲಿ? ಚಾಮರಾಜನಗರ ಮತ್ತು ಮೈಸೂರು, ಈ ಎರಡು ಜಿಲ್ಲೆಯಲ್ಲಿ ಈ ಜೇನು ಕುರುಬರು ಕಂಡುಬರ್ತಾರೆ. ಈ ಎರವರು ಕೂಡ ನಮ್ಮ ಕರ್ನಾಟಕದಲ್ಲೇ ಕಂಡುಬರ್ತಾರೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯದಲ್ಲಿರುವ ಹುಲಿ ಸಂರಕ್ಷಣಾ ತಾಣಗಳ ಸಂಖ್ಯೆ. ಇದಕ್ಕೆ ಸರಿಯಾದ ಉತ್ತರ 5. ನೋಡಿ ಫ್ರೆಂಡ್ಸ್, ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 5 ಹುಲಿ ಸಂರಕ್ಷಣಾ ತಾಣಗಳಿವೆ. ಆ ಹುಲಿ ಸಂರಕ್ಷಣಾ ತಾಣಗಳು ಯಾವ್ಯಾವಪ್ಪ ಅಂದರೆ ಒಂದನೇದ್ದು ಬಂಡೀಪುರ. ಯಾವುದು? ಬಂಡೀಪುರ ಹುಲಿ ಸಂರಕ್ಷಣಾ ತಾಣ. ಎರಡನೇದ್ದು ಔಂಶಿ ಹುಲಿ ಸಂರಕ್ಷಣಾ ತಾಣ. ನೆಕ್ಸ್ಟ್, ಮೂರನೇದು ಯಾವುದಪ್ಪ ಅಂದರೆ ಭದ್ರಾ. ನಾಲ್ಕನೇದು ನಾಗರಹೊಳೆ. ಐದನೇದ್ದು BRT ಬಿಳಿಗಿರಿ ರಂಗನ ಟೆಂಪಲ್ ಅಂತ ಕರೀತಾರೆ. ನೆಕ್ಸ್ಟ್, ಆನೆಗಳನ್ನು ಪಳಗಿಸುವಂಥ ಕಾರ್ಯಾಚರಣೆಯ ಹೆಸರು ಏನಪ್ಪ ಅಂದರೆ ಖೆಡ್ಡ ಅಂತ ಕರೀತಾರೆ. ಯಾವ ಕಾರ್ಯಾಚರಣೆ? ಖೆಡ್ಡ ಕಾರ್ಯಾಚರಣೆ. ಈ ಕೆಳಗಿನ ಯಾವ ಜೋಡಿಯು ತಪ್ಪಾಗಿದೆ? ನೋಡಿ ಫ್ರೆಂಡ್ಸ್, ಇತ್ತೀಚಿನ ಪ್ರಶ್ನೆಗಳಲ್ಲಿ ಹೊಂದಿಸಿ ಬರೆಯಿರಿ ಭಾಳ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ಕೂಡ ಆ ಟೈಪ್ ಕ್ವಶನ್ನೇ ತೆಗೆದಿದ್ದೀನಿ. ರಾಮನಗರ ಜಿಲ್ಲೆಯಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಕಂಡುಬರುತ್ತಾ, ಅಥವಾ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನ, ಮೈಸೂರು ಅಥವಾ ಕೊಡಗು ಜಿಲ್ಲೆಯಲ್ಲಿ ನಾಗರಹೊಳೆ, ಅಥವಾ ಇದನ್ನು ನಾಗರಹೊಳೆ ಏನಂತ ಕರೀತಾರೆ? ರಾಜೀವ್ ಗಾಂಧಿ ಅಂತ ಕರೀತಾರೆ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ಬೆಂಗಳೂರು ಜಿಲ್ಲೆಯಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ತಪ್ಪಾಗಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ರಾಮನಗರ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಇದು ತಪ್ಪಾಗಿದೆ. ಹಾಗಾದರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರ್ತಿತ್ತಪ್ಪ ಅಂದರೆ ಇದು ಕಂಡುಬರೋದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಎಲ್ಲಿ? ಚಿಕ್ಕಮಗಳೂರು ಜಿಲ್ಲೆ. ಹೌದಾ? ಚಾಮರಾಜನಗರದಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರೆಕ್ಟ್ ಇದೆ. ಮೈಸೂರು ಅಥವಾ ಕೊಡಗುನಲ್ಲಿ 2 ಜಿಲ್ಲೆಗಳಲ್ಲಿ ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ, ಇದು ಕೂಡ ಕರೆಕ್ಟ್ ಇದೆ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಇದು ಕೂಡ ಕರೆಕ್ಟ್ ಇದೆ. ನೆಕ್ಸ್ಟ್, ಇನ್ನೊಂದು ರಾಷ್ಟ್ರೀಯ ಉದ್ಯಾನ ಉಳಿತು. ಅಂದರೆ ಟೋಟಲ್ 5 ರಾಷ್ಟ್ರೀಯ ಉದ್ಯಾನವನಗಳದು. ಅದು ಯಾವುದಪ್ಪ ಅಂದರೆ ಔಂಶಿ ರಾಷ್ಟ್ರೀಯ ಉದ್ಯಾನವನ. ಯಾವುದು? ಔಂಶಿ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್, ಯಾವ ನಗರವನ್ನು ಕಲೆಯ ತವರೂರು ಎಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಮೈಸೂರು. ಮೈಸೂರನ್ನು ಏನಂತ ಕರ್ತಾರೆ ಅಂದರೆ ಕಲೆಯ ತವರೂರು ಅಂತೇಳಿ ಕರೀತಾರೆ. ಈ ಕೆಳಗಿನವರುಗಳನ್ನು ಅವರ ವೃತ್ತಿಗನುಗುಣವಾಗಿ ಹೊಂದಿಸಿ ಬರೆಯಲಾಗಿದೆ. ತಪ್ಪಾದನ್ನು ಆರಿಸಿ. ನೋಡಿ ಫ್ರೆಂಡ್ಸ್, ಇಲ್ಲಿ ವ್ಯಕ್ತಿಯ ಹೆಸರನ್ನು ಕೊಡಲಾಗಿದೆ. ಈ ಕಡೆ ಅವರ ವೃತ್ತಿ ಏನು ಮಾಡ್ತಿದ್ರು ಅದನ್ನು ಕೊಡಲಾಗಿದೆ. RK ಲಕ್ಷ್ಮಣ್ ವ್ಯಂಗ್ಯಚಿತ್ರಕಾರ, ಇದು ಸರಿಯಾಗಿದೆ. ರಾಜಾರಾಮಣ್ಣ ವಿಜ್ಞಾನಿ, ಇವರು ಏನು ಒಬ್ಬ ವಿಜ್ಞಾನಿ. ವಿಷ್ಣುವರ್ಧನ್ ಇವರು ಚಲನಚಿತ್ರ ನಟರು. ರತ್ನಾಕರ ವರ್ಣಿ ವಿಜ್ಞಾನಿ ಅಂತ ಕೊಡಲಾಗಿದೆ, ಇದು ತಪ್ಪಾಗಿದೆ. ಅಂದರೆ ರತ್ನಾಕರ ವರ್ಣಿ ಯಾರಪ್ಪ? ಕವಿ, ಅವರೊಬ್ಬರು ಕವಿ ಅಥವಾ ಸಾಹಿತಿ.
ಹೌದಾ, ರತ್ನಾಕರ ವರ್ಣಿ. ಇದು ತಪ್ಪಾಗಿದೆ. ನೆಕ್ಸ್ಟ್, ಜ್ಞಾನಪೀಠ ಪ್ರಶಸ್ತಿ ವಿಜೇತ ಶಿವರಾಮ್ ಕಾರಂತ್ ಯಾವ ಜಿಲ್ಲೆಯವರು? ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಕನ್ನಡ. ಶಿವರಾಮ್ ಕಾರಂತ್ ಅವರು ಏನು ಜ್ಞಾನಪೀಠ ಪ್ರಶಸ್ತಿ ಪಡೆದಾರಲ್ಲ, ಇವರು ದಕ್ಷಿಣ ಕನ್ನಡ ಜಿಲ್ಲೆಯವರು. ಇವರ ಯಾವ ಕೃತಿಗೆ ಜ್ಞಾನಪೀಠ ದೊರೆತಿದೆ ಅಂದರೆ ಮೂಕಜ್ಜಿಯ ಕನಸುಗಳು. ಯಾವುದು? ಮೂಕಜ್ಜಿಯ ಕನಸುಗಳು. ಹೌದಾ. ಇವರನ್ನು ಏನಂತ ಕರೀತಾರೆ ಅಂದರೆ ಕಡಲ ತೀರದ ಭಾರ್ಗವ ಅಂತ ಕರೀತಾರೆ. ಏನಂತ ಕರೀತಾರೆ? ಕಡಲ ತೀರದ ಭಾರ್ಗವ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಗೊಮ್ಮಟೇಶ್ವರ ವಿಗ್ರಹ ಕಂಡುಬರುವ ಸ್ಥಳ. ಇದಕ್ಕೆ ಸರಿಯಾದ ಉತ್ತರ ಶ್ರವಣಬೆಳಗೊಳ. ಗೊಮ್ಮಟೇಶ್ವರ ವಿಗ್ರಹವು ಎಲ್ಲಿ ಕಂಡುಬರ್ತೈತಿ? ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಕಂಡುಬರ್ತೈತಿ. ಇದು ಎಷ್ಟು ಅಡಿ ಎತ್ತರ ಐತಪ್ಪ ಅಂದರೆ 58 ಅಡಿ ಎತ್ತರ ಐತಿ. ಎಷ್ಟು ಅಡಿ? 58 ಅಡಿ ಎತ್ತರ. ಈ ಗೊಮ್ಮಟೇಶ್ವರ ವಿಗ್ರಹವನ್ನು ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದರೆ ಚಾವುಂಡರಾಯ ಸ್ಥಾಪನೆ ಮಾಡ್ತಾರೆ. ಯಾರು? ಚಾವುಂಡರಾಯ. ಈ ಚಾವುಂಡರಾಯ ಯಾರ ಆಸ್ಥಾನದಲ್ಲಿದ್ದ ಅಂದರೆ 4ನೇ ರಾಚಮಲ್ಲನ ಆಸ್ಥಾನದಲ್ಲಿದ್ದರು. ಎಲ್ಲಿ? 4ನೇ ರಾಚಮಲ್ಲನ ಆಸ್ಥಾನ. ಇವೆಲ್ಲ ಪಾಯಿಂಟ್ಗಳನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಕಾವೇರಿ ನದಿಯ ಉಗಮ ಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ತಲಕಾವೇರಿ. ಕಾವೇರಿ ನದಿ ಎಲ್ಲಿ ಹುಡ್ತೈತಪ್ಪ ಅಂದ್ರೆ ಕೊಡಗು ಜಿಲ್ಲೆಯ ಯಾವ ಜಿಲ್ಲೆ? ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟ. ಯಾವ ಬೆಟ್ಟ ಮಗ್ಲ? ಬ್ರಹ್ಮಗಿರಿ ಬೆಟ್ಟದ ಬಳಿ ಇರುವಂಥ ತಲಕಾವೇರಿಯಲ್ಲಿ ಉಗಮ ಆಗುತ್ತೆ. ಕಾವೇರಿ ನದಿ ಕರ್ನಾಟಕದ ಜೀವ ನದಿಯಾಗಿದೆ. ಹೌದಾ. ನೆಕ್ಸ್ಟ್, ಮಹಾಬಲೇಶ್ವರದಲ್ಲಿ ಕೃಷ್ಣಾ ನದಿ ಉಗಮ ಆಗುತ್ತೆ. ಯಾವುದು? ಕೃಷ್ಣಾ ನದಿ. ಅದೇ ರೀತಿಯಾಗಿ ಭೀಮಾಶಂಕರ್ನಲ್ಲಿ ಭೀಮಾ ನದಿ. ಭೀಮಾಶಂಕರ. ನೆಕ್ಸ್ಟ್, ಗಂಗೋತ್ರಿಯಲ್ಲಿ ಗಂಗಾ ನದಿ. ನೆಕ್ಸ್ಟ್, ಹುತ್ತರಿ ಹಬ್ಬವನ್ನು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಆಚರಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಏನು ಮಾಡ್ತಾರೆ ಅಂದರೆ ಹುತ್ತರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಹುತ್ತರಿ ಹಬ್ಬವನ್ನು ಯಾರು ಆಚರಣೆ ಮಾಡ್ತಾರೆ ಅಂದರೆ ಕೊಡವರು ಆಚರಣೆ ಮಾಡ್ತಾರೆ. ಕೊಡವ ಎಂಬ ಬುಡಕಟ್ಟು ಸಮುದಾಯದವರು ಇದನ್ನು ಆಚರಣೆ ಮಾಡ್ತಾರೆ. ನೆಕ್ಸ್ಟ್, ಮಂಡ್ಯ ಜಿಲ್ಲೆಯ ಬನ್ನೂರಿನಲ್ಲಿ ಕಂಡುಬರುವ ಬನ್ನೂರು ಎಂಬ ತಳಿಯು ಯಾವುದಕ್ಕೆ ಪ್ರಸಿದ್ಧಿ ಪಡೆದಿದೆ? ಇದಕ್ಕೆ ಸರಿಯಾದ ಉತ್ತರ ಟಗರು ಅಥವಾ ಕುರಿ. ಟಗರು ಅಥವಾ ಕುರಿಗೆ ಪ್ರಸಿದ್ಧಿ ಪಡೆದಿದ್ದು ಯಾವುದು? ಮಂಡ್ಯ ಜಿಲ್ಲೆಯ ಬನ್ನೂರು. ಹೌದಾ. ನೆಕ್ಸ್ಟ್, ಕರ್ನಾಟಕದ ಅತಿ ಎತ್ತರವಾದ ಬೆಟ್ಟ ಮುಳ್ಳಯ್ಯನಗಿರಿ ಕಂಡುಬರುವ ಜಿಲ್ಲೆ. ಇದಕ್ಕೆ ಸರಿಯಾದ ಉತ್ತರ ಚಿಕ್ಕಮಗಳೂರು. ನೋಡಿ ಫ್ರೆಂಡ್ಸ್, ಕರ್ನಾಟಕದ ಅತಿ ಎತ್ತರವಾದ ಬೆಟ್ಟ ಯಾವುದು? ಮುಳ್ಳಯ್ಯನಗಿರಿ. ಈ ಮುಳ್ಳಯ್ಯನಗಿರಿ ಎಲ್ಲಿ ಕಂಡುಬರ್ತೈತಿ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಹಾಗಾದರೆ ಮುಳ್ಳಯ್ಯನಗಿರಿಯ ಎತ್ತರ 1913 ಮೀಟರ್ ಎತ್ತರ. ನೆಕ್ಸ್ಟ್, 2ನೇ ಸ್ಥಾನದಲ್ಲಿ ಇರೋದು ಬಾಬಾ ಬುಡನ್ಗಿರಿ. ಈ ಬಾಬಾ ಬುಡನ್ಗಿರಿ ಕಂಡುಬರೋದು ಇದು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ನೆಕ್ಸ್ಟ್ ಬರೋದು ಕುದುರೆಮುಖ. ಈ ಕುದುರೆಮುಖ ಎಲ್ಲಿ ಕಂಡುಬರ್ತೈತಿ? ಇದು ಕೂಡ ಕಂಡುಬರೋದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಹೌದಾ. ನೆಕ್ಸ್ಟ್, ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ನೋಡಿ ಫ್ರೆಂಡ್ಸ್, ಇದು ಎಕ್ಸ್ಪ್ಲೇನ್ ಮಾಡಬೇಕಂತೇಳಿ ಈ ಕ್ವಶನನ್ನು ತೊಗೊಂಡಿದ್ದೀನಿ. ಏನಪ್ಪ ಅಂದರೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ಹೌದಾ. ಈ ಹುಲಿಗೆ ಸಂಬಂಧಪಟ್ಟಂಗೆ ನೋಡ್ತಾ ಬರೋದಾದರೆ ನಮ್ಮಲ್ಲಿ 5 ಬಿಗ್ ಕ್ಯಾಟ್ಸ್ ಅಂತ ಬರ್ತವೆ. 5 ಬಿಗ್ ಕ್ಯಾಟ್ಸ್. ಆ ಬಿಗ್ ಕ್ಯಾಟ್ಸ್ನಲ್ಲಿ ಹುಲಿ ಕೂಡ ಒಂದು. ಹೌದಾ. ಈ ಹುಲಿಗೆ ಸಂಬಂಧಪಟ್ಟಂಥ ಒಂದು ಯೋಜನೆ ಅಂದರೆ ಪ್ರಾಜೆಕ್ಟ್ ಟೈಗರನ್ನು ತರ್ತಾರೆ 1973ರಲ್ಲಿ. 1973ರಲ್ಲಿ ಹುಲಿಯ ಸಂರಕ್ಷಣೆಗಾಗಿ ಪ್ರಾಜೆಕ್ಟ್ ಟೈಗರ್ ಅಂತ ತರ್ತಾರೆ. ಅದೇ ರೀತಿಯಾಗಿ ಹುಲಿ ಗಣತಿಯನ್ನು ಪ್ರತಿ 4 ವರ್ಷಕ್ಕೊಮ್ಮೆ ಮಾಡಲಾಗುತ್ತೆ. ಎಷ್ಟು ವರ್ಷಕ್ಕೊಮ್ಮೆ? 4 ವರ್ಷಕ್ಕೊಮ್ಮೆ ಹುಲಿ ಗಣತಿಯನ್ನು ಮಾಡಲಾಗುತ್ತೆ. ಹಾಗಾದರೆ ಈಗ 2022ರಲ್ಲಿ ಹುಲಿ ಗಣತಿಯನ್ನು ಮಾಡಲಾಗಿದೆ. 2022ರ ಹುಲಿ ಗಣತಿಯ ಪ್ರಕಾರ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂಥ ರಾಜ್ಯ ಯಾವುದಪ್ಪ ಅಂದರೆ MP ಅಂದರೆ ಮಧ್ಯಪ್ರದೇಶ್. 2ನೇ ಸ್ಥಾನದಲ್ಲಿ ಕರ್ನಾಟಕ. 3ನೇ ಸ್ಥಾನದಲ್ಲಿ ಉತ್ತರಾಖಂಡ್. UK ಅಂದರೆ ಉತ್ತರಾಖಂಡ್. ಹೌದಾ. ಇವುಗಳನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಗಂಗಾ ನದಿಯ ಡಾಲ್ಫಿನನ್ನು ಏನಂತ ಕರೀತಾರಪ್ಪ ಅಂದರೆ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತೇಳಿ ಕರೀತಾರೆ. ಬೋನಾಳ ಪಕ್ಷಿಧಾಮ ಕಂಡುಬರುವ ಜಿಲ್ಲೆ. ಇದಕ್ಕೆ ಸರಿಯಾದ ಉತ್ತರ ಯಾದಗಿರಿ. ಯಾದಗಿರಿ ಜಿಲ್ಲೆಯಲ್ಲಿ ಬೋನಾಳ ಎಂಬ ಪಕ್ಷಿಧಾಮ ಕಂಡುಬರುತ್ತೆ. ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಏನೆಂದು ಕರೆಯುತ್ತಿದ್ದರು? ಇದಕ್ಕೆ ಸರಿಯಾದ ಉತ್ತರ ಕೆನರಾ. ನೋಡಿ ಫ್ರೆಂಡ್ಸ್, ಬ್ರಿಟಿಷರು ಕರ್ನಾಟಕದ ಕರಾವಳಿಯನ್ನು ಕೆನರಾ ಅಂತೇಳಿ ಕರೀತಿದ್ರು. ಹೌದಾ. ಹಾಗಾದರೆ ಕರ್ನಾಟಕ ಕರಾವಳಿಯ ಈಗ ಪ್ರಸ್ತುತ ಇನ್ನೊಂದು ಹೆಸರಿದೆ. ಏನಪ್ಪ ಅಂದರೆ ಮ್ಯಾಕ್ರಲ್ ಕರಾವಳಿ ಅಂತ ಕರೀತಾರೆ. ಕೆನರಾ ಅಂತಲೂ ಕರೀತಾರೆ, ಮ್ಯಾಕ್ರಲ್ ಅಂತಲೂ ಕರೀತಾರೆ. ಮ್ಯಾಕ್ರಲ್ ಅಂತ ಯಾಕೆ ಕರೀತಾರೆ ಅಂತೇಳಿ ನೀವು ಕೇಳ್ಬೋದು. ಮ್ಯಾಕ್ರಲ್ ತಳಿಯ ಮೀನು ಕರ್ನಾಟಕದ ಕರಾವಳಿಯಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವುದರಿಂದ ಮತ್ತು ಮ್ಯಾಕ್ರಲ್ ತಳಿಯ ಮೀನನ್ನು ಕರ್ನಾಟಕದ ಕರಾವಳಿ ರಫ್ತು ಮಾಡೋದರಿಂದ
ಏನಂತ ಕರೀತಾರೆ, ಮ್ಯಾಕ್ರಲ್ ಕರಾವಳಿ ಅಂತೇಳಿ ಕರೀತಾರೆ. ಕರ್ನಾಟಕದ ಕರಾವಳಿಯ ಒಟ್ಟು ಉದ್ದ 320 ಕಿಲೋಮೀಟ್ರ್. ಎಷ್ಟು? 320 ಕಿಲೋಮೀಟ್ರ್. ಎಷ್ಟು ಜಿಲ್ಲೆಗಳು ಅಂದರೆ 3 ಜಿಲ್ಲೆಗಳು. ಅವು ಯಾವ್ಯಾವಪ್ಪ ಅಂದರೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ. ಈ 3 ಜಿಲ್ಲೆಗಳು ಕರ್ನಾಟಕದಲ್ಲಿ ಕರಾವಳಿ ತೀರವನ್ನು ಹೊಂದಿರುವಂಥ ಜಿಲ್ಲೆಗಳಾಗಿವೆ. ಮಲಬಾರ್ ತೀರತೆ ಯಾವುದಕ್ಕೆ ಕರೀತಾರಪ್ಪ ಅಂದರೆ ಕೇರಳ ರಾಜ್ಯದ ಕರಾವಳಿ ತೀರವನ್ನು ಮಲಬಾರ್ ಅಂತ ಕರೀತಾರೆ. ಅದೇ ರೀತಿಯಾಗಿ ಕಚ್ ತೀರ ಯಾವುದಪ್ಪ ಅಂದರೆ ಗುಜರಾತ್ ರಾಜ್ಯದ ಕರಾವಳಿ ತೀರವನ್ನು ಕಚ್ ತೀರ ಅಂತ ಕರೀತಾರೆ. ಕೊಂಕಣ ತೀರತೆ ಯಾವುದಕ್ಕೆ ಕರೀತಾರಪ್ಪ ಅಂದರೆ ಗೋವಾ ರಾಜ್ಯದ ಕರಾವಳಿ ತೀರ. ಯಾವ ರಾಜ್ಯ? ಗೋವಾ ರಾಜ್ಯದ ಕರಾವಳಿ ತೀರ. ಹಾಗಾದರೆ ಭಾರತದ ಎಷ್ಟು ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿದ್ದಾವೆ ಅಂದರೆ 9 ರಾಜ್ಯಗಳು ಹೊಂದಿವೆ. ಎಷ್ಟು? 9 ರಾಜ್ಯಗಳು. ಹಾಗಾದರೆ ನಮ್ಮ ಕರಾವಳಿಯ ಒಟ್ಟು ಉದ್ದ ಅಂದರೆ ಭಾರತದ ಕರಾವಳಿಯ ಒಟ್ಟು ಉದ್ದ ದ್ವೀಪಗಳನ್ನು ಒಳಗೊಂಡು 7,516.6 ಕಿಲೋಮೀಟರ್. ಎಷ್ಟು? ಇಲ್ಲಿ ಬರೀತೀನಿ ನೋಡಿ, 7,516.6 ಕಿಲೋಮೀಟರ್. ಇದು ದ್ವೀಪಗಳನ್ನು ಒಳಗೊಂಡು. ದ್ವೀಪಗಳನ್ನು ಬಿಟ್ಟು ಕೇವಲ ರಾಜ್ಯಗಳನ್ನು ಕನ್ಸಿಡರ್ ಮಾಡ್ತೀವಿ ಅಂದರೆ 6,100 ಕಿಲೋಮೀಟರ್. ಹೌದಾ? 9 ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿದ್ದಾವೆ. ನೆಕ್ಸ್ಟ್, ಯಾವ ವರ್ಷ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ 1997. 1997ರಲ್ಲಿ ದಕ್ಷಿಣ ಕನ್ನಡವನ್ನು ವಿಭಾಗಿಸಿ ಉಡುಪಿ ಜಿಲ್ಲೆಯನ್ನು ರಚಿಸಲಾಗುತ್ತೆ. ಕೊನೆಯ ಪ್ರಶ್ನೆ, ಈ ಕೆಳಗಿನ ಯಾವುದು ಕಲಬುರಗಿ ವಿಭಾಗದ ಜಿಲ್ಲೆಯಲ್ಲ? ಇದಕ್ಕೆ ಸರಿಯಾದ ಉತ್ತರ ವಿಜಯಪುರ ಎಂಬುದು ಬೆಳಗಾವಿ ವಿಭಾಗದ ಜಿಲ್ಲೆ. ಯಾವ ವಿಭಾಗ? ಬೆಳಗಾವಿ. ಹಾಗಾದರೆ ಕಲಬುರಗಿ ವಿಭಾಗದ ಜಿಲ್ಲೆ ಅಲ್ಲ ಅದಕ್ಕೆ ಇದ್ದರೆ ವಿಜಯಪುರ ಸರಿಯಾದ ಉತ್ತರ. ಹಾಗಾದರೆ ಕಲಬುರಗಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳು ಬರ್ತಾವೆ ಅಂದರೆ 7 ಜಿಲ್ಲೆಗಳು ಬರ್ತಾವೆ. ಅವು ಯಾವ ಸರತೆ ನೀವು ಕೇಳ್ಬೋದು. ಯಾವುವು? ಬೀದರ್, ವಿಜಯನಗರ, ಕೊಪ್ಪಳ, ಕಲಬುರಗಿ ಒಂದು ಜಿಲ್ಲೆ ಆಗುತ್ತೆ. ಕಲಬುರಗಿ, ಅದೇ ರೀತಿಯಾಗಿ ಯಾದಗಿರಿ ಈ ಬೆಳಗಾವಿಯನ್ನು ತೆಗೆದುಬಿಡೋಣ. ಬೀದರ್, ವಿಜಯನಗರ, ಕೊಪ್ಪಳ, ಕಲಬುರಗಿ, ಯಾದಗಿರಿ, ರಾಯಚೂರು, ಬಳ್ಳಾರಿ. ಈ 7 ಜಿಲ್ಲೆಗಳೇನು ಕಲಬುರಗಿ ವಿಭಾಗದ ಜಿಲ್ಲೆಗಳು. ಇವುಗಳನ್ನು ಏನಂತ ಕರೀತಾರೆ? ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಂತೇಳಿ ಕೂಡ ಕರೀತಾರೆ. ಹೌದಾ? ಕಲ್ಯಾಣ ಕರ್ನಾಟಕ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ? ಸೆಪ್ಟೆಂಬರ್ 17ರಂದು ಆಚರಣೆ ಮಾಡ್ತಾರೆ. ಇದನ್ನು ಹೈದರಾಬಾದ್ ಕರ್ನಾಟಕ ಕೂಡ ಅಂತ ಕರೀತಾರೆ. ನೆಕ್ಸ್ಟ್, ಇದಿಷ್ಟು ಏನಾಗಿತ್ತಪ್ಪ ಅಂದರೆ 6ರಿಂದ 10ನೇ ತರಗತಿವರೆಗಿನ ಸಮಾಜ ವಿಜ್ಞಾನದ ಪ್ರಶ್ನೆಗಳ ಡಿಸ್ಕಷನ್ ಆಗಿತ್ತು. ಮತ್ತು ಮೊನ್ನೆ ಒಂದು ಕ್ಲಾಸ್ ಮಾಡಿದ್ದೆ, ಇದೇ 6 to 10th ಇಲ್ಲಿರುವಂಥ ಇಂಪಾರ್ಟೆಂಟ್ ಕ್ವೆಶನ್ಸು. ಅದರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಎಷ್ಟರಲ್ಲಿ ಸ್ಥಾಪನೆ ಆಯ್ತಂತ ಕೇಳಿದ್ದೆ. ಹೌದಾ? ಅದು ಸರಿಯಾದ ಉತ್ತರ 1916. ನಾನು ಕರೆಕ್ಟಾಗಿ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀನಿ. ಕೆಲವೊಂದು ಜನ 1915 ಸರ್ ಬುಕ್ನಲ್ಲಿ ಅಂತೇಳಿ ಕಮೆಂಟ್ ಮಾಡಿದರು. ಆದರೆ ಏನು ಗೌರ್ಮೆಂಟ್ ಬುಕ್ಸ್ನಲ್ಲಿ ಕೆಲವೊಂದಿಷ್ಟು ತಪ್ಪುಗಳದಾವೆ. ನಾ ಆ ತಪ್ಪುಗಳನ್ನು ಹೇಳ್ತೀನಿ. ಇದು 1915 ಅಂತೇಳಿ ಒಂದು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದ್ದು 1915 ಕೊಟ್ಟಿದ್ದಾರೆ. ಇದು ಕೂಡ ತಪ್ಪಿದೆ. 1916 ಕರೆಕ್ಟು. ನೆಕ್ಸ್ಟ್, ಇನ್ನೊಂದು ಏನು ತಪ್ಪಪ್ಪ ಅಂದರೆ ಅವರು ನಮ್ಮ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಕರ್ನಾಟಕ ಅಂತೇಳಿ ಗೌರ್ಮೆಂಟ್ ಬುಕ್ಸ್ನಲ್ಲಿ ಕೊಟ್ಟಿದ್ದಾರೆ. ಅದು ಕರ್ನಾಟಕ ಅಲ್ಲ, ಈ ಮಧ್ಯಪ್ರದೇಶ ಆಗುತ್ತೆ. ಅದನ್ನು ಕೂಡ ಅಪ್ಡೇಟ್ ಮಾಡಿಲ್ಲ ಅವರು, ಮತ್ತು ಇದನ್ನು ಕೂಡ ಅಪ್ಡೇಟ್ ಮಾಡಿಲ್ಲ. ಹೌದಾ? ನಾನು ಯಾವ ಗೌರ್ಮೆಂಟ್ ಬುಕ್ಸ್ನಲ್ಲಿ ತಪ್ಪಿರ್ತಾವಲ್ಲ ಆ ತಪ್ಪುಗಳನ್ನು ತೆಗೆದು ಸರಿಯಾದ ಉತ್ತರವನ್ನು ನೀಡಿರ್ತೀನಿ. ಹೌದಾ? ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಈ ಕ್ಲಾಸ್ ಆಗಿತ್ತು ಸ್ನೇಹಿತರೆ. ಇನ್ನು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.